ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬೊಬ್ಬರು ಆದ್ಮೇಲೆ ಒಬ್ಬರು ತಗ್ಲಾಕೊಳ್ತಾ ಇದ್ದಾರೆ. ಈಗಾಗಲೇ ನಾಗೇಂದ್ರ ತಲೆದಂಡ ಆಗಿದ್ದು, ಇದೀಗ ಮತ್ತೊಬ್ಬ ಸಚಿವನ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಯಾರು ಆ ಸಚಿವ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ. ವಾಲ್ಮೀಕಿ ಹಗರಣದ ಮತ್ತೊಂದು ಎಕ್ಸ್ಕ್ಲೂಸಿವ್. ಹಗರಣಕ್ಕೂ ಮತ್ತೊಬ್ಬ ಸಚಿವರ ಕಚೇರಿಗೂ ಲಿಂಕ್. ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 1 ವರ್ಷವಾಗಿ ತಿಂಗಳಾಗಿಲ್ಲ. ಅಷ್ಟರಲ್ಲಿ ಸಚಿವರೊಬ್ಬರ ತಲೆದಂಡವಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 87 ಕೋಟಿಯನ್ನ ಅಕ್ರಮವಾಗಿ ಟ್ರಾನ್ಸ್ಫರ್ ಮಾಡಿರೋ ಆರೋಪದಲ್ಲಿ ನಾಗೇಂದ್ರ ತಲೆದಂಡವಾಗಿದೆ. ಅಲ್ಲದೆ ಈಗಾಗಲೇ ಹಲವರನ್ನ ವಶಕ್ಕೆ ಪಡೆದು ಸಿಬಿಐ ವಿಚಾರಣೆ ನಡೆಸ್ತಾ ಇದೆ. ಇದೀಗ ಮತ್ತೊಬ್ಬ ಸಚಿವರ ಹೆಸರು ಕೇಳಿ ಬಂದಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ವಿರುದ್ಧ ಹೊಸ ಆರೋಪ ಕೇಳಿ ಬಂದಿದೆ. ಹಗರಣ ಸಂಬಂಧ ನಿಗಮದ ಬಂಧಿತ ಆರೋಪಿ ಪರಶುರಾಮ್ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಅದರಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿ ಸಿಸಿಟಿವಿ ದಾಖಲೆಗಳನ್ನು ಸಂರಕ್ಷಿಸಬೇಕು, ಬಸವನಗೌಡ ದದ್ದಲ್ ವಾಟ್ಸಾಪ್ ಸಂಭಾಷಣೆ ರಕ್ಷಿಸಬೇಕು, ಎಸ್ಐಟಿ ದಾಖಲೆ ನಾಶ ಮಾಡಬಹುದೆಂದು ಪರಶುರಾಮ್ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ. ಹಗರಣಕ್ಕೂ ನನಗೂ ಸಂಬಂಧವಿಲ್ಲ. ಈ ಆರೋಪ ಕೇಳಿ ಬರ್ತಿದ್ದಂತೆ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡಿರೋ ಸಚಿವ ಶರಣಪ್ರಕಾಶ್ ಪಾಟೀಲ್, ಇದೀಗ ನನ್ನ ಕಚೇರಿ ಹೆಸರು ಪ್ರಸ್ತಾಪ ಆಗಿದೆ. ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಸಾರ್ವಜನಿಕರಿಗೆ ಕಚೇರಿ ಮುಕ್ತ ಅವಕಾಶ ಇದೆ. ನಾನು ಇಲ್ಲದ ವೇಳೆ ಸಭೆ ನಡೆಸಿದ್ರೆ ನಾನು ಹೊಣೆಯಲ್ಲ. ಸಿಸಿಟಿವಿ ಕ್ಯಾಮೆರಾ ಪರಿಶೀಲಿಸಲಿ, ನನಗೆ ಭಯ ಇಲ್ಲ ಎಂದಿದ್ದಾರೆ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಯಾಕಂದ್ರೆ ನಾನು ಊರಲ್ಲಿ ಇರಲಿಲ್ಲ. ಕೋಡ್ ಆಫ್ ಕಂಡಕ್ಟ್ ಟೈಮ್ ಅಲ್ಲಿ ಇದು ಪಬ್ಲಿಕ್ ಆಫೀಸ್ ಇದೆ. ಯಾರ್ಯಾರು ಬಂದಲ್ಲಿ 100 ಜನ ಬರ್ತಾರೆ ಡೈಲಿ. ಅದ್ ಯಾರು ಬಂದು ಅಲ್ಲಿ ಕೂತಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಸಿಸಿಟಿವಿ ಕ್ಯಾಮೆರಾ ಕವರೇಜ್ ಬೇಕಿದೆ ಚೆಕ್ ಮಾಡ್ಲಿ, ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅದಕ್ಕೆ ಓಕೆ ಸರ್. ನಮ್ ಕಚೇರಿ ಆಫೀಸ್ ಮಾಡಿದ್ದಾರೆ ಅಂದ್ರೆ ನಮ್ಮ ಮೇಲೆ ಏನು ಆರೋಪ ಇರುತ್ತೆ? ಅದು ಹೌದು, ಬಟ್ ಇಟ್ಸ್ ಎ ಪಬ್ಲಿಕ್ ಆಫೀಸ್. ವಿಕಾಸ್ ಸೌಧ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೌದಲ್ವಾ? ಅದೇ ಇಟ್ ಇಸ್ ಓಪನ್ ಫಾರ್ ಆಲ್. ಯಾರೋ ಬರ್ತಾರೆ, ಯಾರೋ MLAs ಬರ್ತಾರೆ, ಭೇಟಿ ಆಗ್ತಾರೆ, ಅಲ್ಲಿ ಕೂದುತ್ತಾರೆ, ಹೋಗ್ತಾರೆ. ಬಟ್ ನಾನಂತೂ ಆಫೀಸಲ್ಲಿ ಇರ್ಲಿಲ್ಲ, ನನಗೆ ಗೊತ್ತಿಲ್ಲ. ನಾನೇ ಮಾಧ್ಯಮದಲ್ಲಿ ನೋಡಿದೆ ಅಷ್ಟೇ. ವಾಲ್ಮೀಕಿ ನಿಗಮ ಹಗರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗುತ್ತಿತ್ತು. ನಾಗೇಂದ್ರ ತಲೆದಂಡ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ಸಚಿವರ ಹೆಸರು ಕೇಳಿ ಬಂದಿದೆ. ಶರಣಪ್ರಕಾಶ್ ಪಾಟೀಲ್ಗೂ ಈ ಹಗರಣ ಸಂಕಷ್ಟ ತಂದಿಡುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಒಂದೊಂದೇ ಹೆಸರುಗಳು ಆಚೆ ಬರ್ತಾ ಇದೆ. ಹಗರಣದ ಬಗ್ಗೆ ಕೇಸ್ ದಾಖಲಾಗ್ತಾ ಇದ್ದಂತೆ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ನಿಗಮದ ಅಧ್ಯಕ್ಷ ದದ್ದಲ್ ನಾಪತ್ತೆಯಾಗಿದ್ದಾರೆ. ಒಂದ್ ಕಡೆ ಏನಾಗ್ತಾ ಇದೆ ಒಂದು ತನಿಖೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಆ ಕುರಿತು ಒಂದು ರಿಪೋರ್ಟ್